ನಿಲ್ಲಿಸಲಿ. ಎಲ್ಲೂ ಯಾವತ್ತೂ ಜಾತಿ ವಿಚಾರದಲ್ಲಿ ಪಾಪ ಯಾರೂ ಏನು ಎಲ್ಲೂ ಕೇಳುವಂಥ ಟೆರರಿಸ್ಟ್ ಅವನು ಯಾವ ಜಾತಿ ಅವನಾದರೆ ಏನಂತೆ, ಮುಸ್ಲಿಂ ಜಾತಿನಿರ್ಬೋದು, ಮತ್ತೊಬ್ಬ ಇನ್ನೊಬ್ಬ ಹಿಂದೂ ಪ್ರಜ್ಞಾ ಸಿಂಗ್ ಅಂತ ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಒಬ್ಬರು MP ಆಗಿದ್ರಲ್ಲ, ಅವರು ಟೆರರಿಸ್ಟ್ ಅಟ್ಯಾಕಲ್ಲಿ ಅವರೇ ತಾನೇ ಮೇನ್ ಅಕ್ಯೂಸ್ಡು. ನಿಮ್ಮ RSSನವರು BJPಯವರು ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟು MP ಮಾಡಿದ್ರು ನೀವು. ಟೆರರಿಸ್ಟೇ, ಅವ್ರಿಗೆ ಯಾವ ಲ್ಯಾಂಗ್ವೇಜು ಬ್ಯಾರಿಯರು ಬಣ್ಣ ಜಾತಿ ಧರ್ಮ ಯಾವುದೂ ಇರಲ್ಲ, ಎಲ್ಲ ಕ್ರೈಮೇ. ಅವ್ರನ್ನ ಪನಿಷ್ ಮಾಡುವಂಥ ಕೆಲಸವನ್ನು ಯಾವ ರಾಜ್ಯದಲ್ಲಿ ಯಾವ ಸರ್ಕಾರಗಳಿರ್ತಾವೋ ಆ ಸರ್ಕಾರಗಳು ತಗೊಳ್ಳೋವಂಥ ಕೆಲಸವನ್ನು ಮಾಡಬೇಕು, ಪನಿಷ್ಮೆಂಟ್ ಕೊಡಬೇಕು, ಹೊಡೆದು ಉಳಿಸಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಸುಳ್ಳು ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಚುನಾವಣೆಗೋಸ್ಕರ ಅದನ್ನು ನೀವು ಬಳಸ್ಕೊತಾ ಇರುವಂಥದ್ದೇ ಜನರಿಗೆ ನಮ್ಗೆ ಆತಂಕ ಆಗಿದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿ ಎಷ್ಟು ಇನ್ಸಿಡೆಂಟ್ಗಳನ್ನ ಮಾಡಿ ಚುನಾವಣೆ ಗೆಲ್ಲುವಂಥದ್ದಕ್ಕೆ ನೀವು ಪ್ರಾವಿಷನ್ ಮಾಡ್ಕೊತೀರ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಿಲ್ಲಿಸಿ. 2.5 ಕೋಟಿ ಜನಸಂಖ್ಯೆ ಟೂರಿಸ್ಟ್ ವಿಸಿಟ್ ಮಾಡಿದ್ದಾರೆ. 2.5 ಕೋಟಿ. ಅಲ್ಲಿ ಜೀವನ ನಡೆಯೋದೇ ಇವ್ರ ಮೇಲೆ, ಟೂರಿಸ್ಟ್ ಮೇಲೆ. ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡುವಂಥ ಕೆಲಸವನ್ನು ಮಾಡಲ್ಲ ಅಂದರೆ ನೀವು ಇದರ ಹಿನ್ನೆಲೆ ಏನು? ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಐ ಹ್ಯಾವ್ ಮೈ ಓನ್ ಸಸ್ಪಿಷಿಯಸ್, ಐ ಹ್ಯಾವ್ ಮೈ ಸಸ್ಪೆಕ್ಟ್. ಅವತ್ತು ಒಬ್ಬ ಪೊಲೀಸನ್ನು ಅಲ್ಲಿ ಕಳಿಸದೇ ಇರುವಂಥದ್ದಕ್ಕೆ ಇದರ ಹಿಂದೆ ಏನೋ ಇದೆ ಹುನ್ನಾರ. ಇದು ನಮ್ಮ ದೇಶದಲ್ಲಿರುವಂಥ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡುವಂಥದ್ದಲ್ಲ, ಇಂಟರ್ನ್ಯಾಷನಲ್ ಏಜೆನ್ಸಿ ಮೂಲಕ ತನಿಖೆ ಮಾಡುವಂಥದ್ದಾಗಬೇಕಿದು. ಹೊರಗೆ ಬರಬೇಕು. ಇವರು ಮತ್ತೆ ಇದು ರಿಪೀಟ್ ಮಾಡುವಂಥ ಕೆಲಸ ಆಗ್ಬೋದು. ಚುನಾವಣೆ ಸಂದರ್ಭದಲ್ಲ ಜನಗಳನ್ನ ಸಾಯಿಸಿ ಅದರ ಮೇಲೆ ಸಿಂಪತಿಯನ್ನು ಗಿಡಿಸ್ಕೊಂಡು ಮಾಧ್ಯಮಗಳ ಮುಂದೆ ಅದನ್ನ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಅದರ ಮೂಲಕ ಇವರು ರಾಜಕೀಯ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಎಲ್ಲ ಕಡೆಯೂ ಅದೇ ಮಾಡ್ತಾವ್ರೆ. ನರೇಂದ್ರ ಮೋದಿಯವರ ಚರಿತ್ರೆನೇ ಹಿನ್ನೆಲೆನೇ ಅದು. ಗುಜರಾತಲ್ಲಿ ಅಷ್ಟು ಬಾರಿ ಅವರು ಚುನಾವಣೆಯಲ್ಲಿ ನಿಂತವರು ಗೆಲ್ಲುವಂಥದ್ದಕ್ಕೆ ಕಾರಣ ಏನು, ಎಷ್ಟು ಜನ ಸಾಯಿಸಿರೋರು ಅಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದರಿಂದ ಇದನ್ನು ನಾವು ಜಾಸ್ತಿ ರಾಜಕೀಯ ಮಾಡ್ತಾ ಇಲ್ಲ. ಜನಗಳಿಗೆ ದಯಮಾಡಿ ಒಂದಷ್ಟು ಹೇಳುವಂಥ ಕೆಲಸವನ್ನು ಮಾಡಿ, ನಿಜ ಸಂಗತಿ ಸತ್ಯ ಏನು ಅನ್ನೋಂಥದ್ದನ್ನ ಹೇಳಿ ಜನಗಳಿಗೆ. ಅದು ಹೇಳಲಿಲ್ಲ ಅಂದರೆ ನೀವು ಇನ್ಯಾವಾಗ ಹೇಳ್ತೀರಿ? ಅದೇ ಆಗ ನೋಡಿ ಎಂತೆಂಥ ಮೂರ್ಖತನದ ಡಿಸಿಷನ್ ತಗೊಂಡು ಜನಗಳಿಗೆ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.